ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ಇವತ್ತಿನ ಬ್ಲಾಗ್ ಬಂದು ಬುಧವಾರದ ಬ್ಲಾಗ್ ಆಗಿರುತ್ತೆ. ಬುಧವಾರ ನಮ್ಮೂರಲ್ಲಿ ಕೊಂಡ ಮಹೋತ್ಸವ ಇರೋದ್ರಿಂದ ಇವತ್ತು ಬೇಗನೆ ಎದ್ದು 5 ಗಂಟೆಗೆ ಎದ್ದು ಇಲ್ಲಿ ರಂಗೋಲಿ ಎಲ್ಲ ಬಿಟ್ಟು ಬಣ್ಣ ಹಚ್ಚಿ ರೆಡಿ ಮಾಡಿದ್ದೀನಿ. ಹಾಗೆ ನೋಡ್ಬೋದು ಟೈಮ್ ಬಂದು ಈಗ 6 ಗಂಟೆ ಇನ್ನು 5:45 ಆಗಿದೆ. ಆ್ಯಕ್ಚುಲಿ ನಾನಿಲ್ಲಿ ಎಲ್ಲ ರೆಡಿ ಮಾಡಿಕೊಂಡು ಮಟನ್ನು ಮತ್ತು ಚಿಕನ್ನು ನಾನ್ ವೆಜ್ಜು ಎಲ್ಲ ರೆಡಿ ಮಾಡಿಬಿಟ್ಟು ಆನಂತರ ಕೊಂಡದ ಹತ್ರ ಹೋಗಬೇಕು. ಫಸ್ಟು ಎಲ್ಲ ಅಡುಗೆ ಎಲ್ಲ ರೆಡಿ ಮಾಡಿ ಇಟ್ಬಿಟ್ರೆ ಒಂದು ನೆಕ್ಸ್ಟ್ ಕೊಂಡ ಆದ ನಂತರ ಬಂದ ನೆಂಟರುಗಳಿಗೆ ಊಟ ಬಡಿಸೋ ಅಂಥದ್ದು. ಅದರಿಂದ ನಾನಿಲ್ಲಿ ಇವತ್ತು ಬೇಗನೆ ಎದ್ದು ನೋಡ್ಬೋದು ಟೈಮ್ ಬಂದು ಮಟನ್ ಸಾಂಬಾರಿಗೆ ರೆಡಿ ಮಾಡ್ಕೊತಾ ಇದ್ದೀನಿ. ಹಾಗೆ ಇಲ್ಲಿ ಸ್ವಲ್ಪ ಚೇರ್ಗಳು ಕೂಡ ಹಾಕಿದ್ದೀವಿ. ಯಾರು ನೆಂಟರು ಬಂದರೆ ಟೇಬಲ್ಸ್ ಇದೆ, ಟೇಬಲ್ ಜೋಡಿಸಿ ಇಟ್ಕೋಬೇಕು. ಆನಂತರ ಇಲ್ಲಿ ಪೂಜೆ ಬಂದು ದೇವರು ನೆಲಗುಡಿ ಹತ್ರ ಹೊರಡ್ತಾ ಇದೆ. ನಾವು ಈಗ ಅಡುಗೆ ಎಲ್ಲ ಮಾಡಿ ರೆಡಿ ಮಾಡಿ ಇಟ್ಟಿದ್ದೀನಿ. ಒಂದು 9 ಗಂಟೆ 9:30 10 ಗಂಟೆ ಆಗಿರ್ಬೋದು. ಅಷ್ಟರಲ್ಲಿ ನಾನಿಲ್ಲಿ ಕೊಂಡದ ಹತ್ರ ಬಂದೀವಿ. ಎಲ್ಲರೂ ಕೊಂಡು ಸ್ವಲ್ಪ ಹೊತ್ತಲ್ಲಿ ಹೊಳೆಯಿಂದ ದೇವ್ರು ತರ್ತಾ ಇದ್ದಾರೆ. ಹಾಗೆ ತೋರಿಸಿದ ಬಿಸಿಲವ್ವ ಆ ದೇವ್ರನ್ನ ಕಟ್ಕೊಂಡು ಮೆರವಣಿಗೆ ಮಾಡಿಕೊಂಡು ತೊಗೊಂಡು ಬರ್ತಾರೆ. ಇಲ್ಲಿ ಬಂದು ನೆಲೆಗುಡಿಲಿ ಯಾರು ಕೊಂಡ ಆಯ್ತಾರೋ ರೆಡಿ ಮಾಡಿ ಮೈಲಿಗೆ ಯಾವುದೇ ರೀತಿ ಆಗಬಾರ್ದು ಅಂತೇಳಿ ನೆಲೆಗುಡಿಯಲ್ಲೇ ಇರಿಸೋ ಅಂಥದ್ದು. ಅವರು ಕೊಂಡ ದೇವ್ರು ತಂದು ಕೊಟ್ಟ ನಂತರ ಕೊಂಡದೊಳಗಡೆ ಅಂದರೆ ಕೆಂಡದ ಮೇಲೆ ಹೋಗುವಂಥದ್ದು. ಅಲ್ಲೇ ದೇವರು ಮೆರವಣಿಗೆ ಹಿಂದೆ ಬಂದರೆ ಒಂದು ಸ್ವಲ್ಪ ರಶ್ಶು ಜನಗಳೆಲ್ಲ ತಳ್ತಾರೆ ಅಂತೇಳಿ ನಾವು ಇಲ್ಲಿ ಒಂದು ನೆಲೆಗುಡಿ ಹತ್ರ ಅಂದರೆ ಕೊಂಡ ಇರೋ ಜಾಗದಲ್ಲಿ ನಾವು ಬಂದು ನಿಂತಿದ್ದೀವಿ. ಹಾಗೆಯೇ ನೋಡ್ಬೋದು ಎಲ್ಲರೂ ಕೂಡ ಕೊಂಡ ನೋಡೋಕ್ಕೆ ಜನಗಳು ಬರ್ತಾಯಿದ್ದಾರೆ. ಇನ್ನು ಸ್ವಲ್ಪ ಹೊತ್ತಿನ ಹಿಂದೆ ದೇವರು ಬರ್ತಾಯಿದೆ. ಇಲ್ಲಿ ಹಾಗೆ ನೋಡ್ತಾಯಿರಿ. ಹಾಗೆ ಕೊಂಡ ನೋಡಬೇಕು ಅಂತೇಳಿ ಇಲ್ಲಿ ನೋಡ್ಬೋದು. ಹಾಗೆ ನೀವು ಜನಗಳು ಮೋಡ ಮೇಲೆ ನಿಂತ್ಕೊಂಡು ನೋಡಿದ್ರೆ ಕಾಣಿಸ್ತದೆ ಅಂತೇಳಿ ಫುಲ್ಲು ರಶ್ಶು. ನಮಗೆ ಜಾಗ ಬಿಡಲ್ರು, ಆದ್ದರಿಂದ ಸ್ವಲ್ಪ ಜನ ಮೋಡದ ಮೇಲೆ ನಿಂತ್ಕೊಂಡ್ರೆ ಕಾಣಿಸ್ತದೆ ಅಂತೇಳಿ ಮೋಡದ ಮೇಲೆ ನಿಂತು ಮೊದಲೇ ಜಾಗ ಹಿಡಿದು ಕಾಯ್ಕೊಂಡು ನಿಂತ್ಕೊಬಿಟ್ಟಿದ್ದಾರೆ. ಈ ಕೆಲವೇ ಕ್ಷಣದಲ್ಲಿ ದೇವರು ಬಂದು ಹಾಗೆ ಕೊಂಡ ಉತ್ಸವ ಆಗುತ್ತೆ. ನೋಡ್ಬೋದು ದೇವರು ತಗೊಂಡು ಬರ್ತಾಯಿದ್ದಾರೆ. ಟಮಟೆ ಸೌಂಡ್ ಮಾಡಿಕೊಂಡು ಮೈ ಎಲ್ಲ ರೋಮಾಂಚನ ಆಗಿದೆ. ಟಮಟೆ ಹೊಡಿತಿದ್ರೆ ನಾನು ಇಲ್ಲಿ ಸೌಂಡ ಮ್ಯೂಟ್ ಮಾಡಿದ್ದೀನಿ, ಅದಕ್ಕೆ ನೀಟಾಗಿ ನನ್ನ ವಾಯ್ಸು ಕೇಳಿಸಲ್ಲ ಅಂಥೇಳಿ. ಈ ದೇವ್ರು ಬಂದು ನಿಂತಿದೆ. ಬಟ್ ಸ್ವಲ್ಪ ಏನು ಮಿಸ್ಟೇಕ್ ಆಯಿತು ಅಂದರೆ ದೇವ್ರು ಬಂದು ಜಾಸ್ತಿ ಹೊತ್ತು ನಿಂತು ಇಲ್ಲಿದ್ದಾಗೆ ಬಂದು ಅವರು ಯಾರು ಕೊಂಡ ಆಯ್ತಾರೋ ಬಂದು ದೇವ್ರು ತಗೊಳ್ಬೇಕು. ಆದರೆ ಸ್ವಲ್ಪ ಲೇಟ್ ಮಾಡ್ತಾಯಿದ್ದಾರೆ. ದೇವ್ರು ತಗೊಳ್ಳೋಕ್ಕೆ ಬಂದಿಲ್ಲ. ಹಾಗಾಗಿ ಜನಗಳೆಲ್ಲ ಆ ಕಡೆ ಸೈಡೇ ನೋಡ್ತಾಯಿದ್ದಾರೆ. ಇಲ್ಲ ಇನ್ನೂ ಬಂದಿಲ್ವಲ್ಲ, ಯಾಕೆ ಬರ್ತಾಯಿಲ್ಲ ಅವರು ಅಂತೇಳಿ ಎಲ್ಲರೂ ಕಾಯ್ತಾಯಿದ್ದಾರೆ. ನಾವು ಕೂಡ ನೋಡ್ತಾಯಿದ್ದೀವಿ, ಇನ್ನೂ ಬಂದಿಲ್ಲ, ಯಾಕೆ ಅಲ್ಲಿ ನೋಡಿ ಯಾಕೆ ಬರ್ತಾಯಿಲ್ಲ ಅಂತೇಳಿ ನೋಡ್ತಾಯಿದ್ದಾರೆ. ಈ ಕಡೆಯಿಂದ ಬಂದು ದೇವ್ರು ತಗೊತಾರೆ. ಆದ್ದರಿಂದ ಇಲ್ಲಿ ಜನಗಳೆಲ್ಲ ಅವ್ರಿಗೋಸ್ಕರ ಕಾಯ್ತಾ ಇದ್ದಾರೆ. ಕಾದು ಬಂದಿಲ್ಲ ಅಂತೇಳಿ ದೇವರು ಹಾಗೆ ಮುಂದೆ ಬರ್ತಾಯಿದ್ದಾರೆ. ಇಲ್ಲೇ ಬಂದು ದೇವರು ಇಸ್ಕೊಳ್ಬೇಕಾಗಿತ್ತು, ಆದರೆ ಸ್ವಲ್ಪ ಮುಂದೆ ಬರುತ್ತಲೇ ಈಗ ನೋಡೋಣ ಬರ್ತಾರೆ ಏನು ಅಂತ. ಹಾಗೆಯೇ ಸ್ವಲ್ಪ ಕ್ಷಣಗಳಲ್ಲಿ ಇನ್ನೇನು ಕೊಂಡ ಆಯ್ತಾರೆ, ಕಾಯಬೇಕು. ಬಟ್ ಒಂದು ಸ್ವಲ್ಪ ಲೇಟ್ ಮಾಡ್ತಾಯಿದ್ದಾರೆ. ದೇವರು ಇಸ್ಕೊಳ್ಳೋಕೆ ಇನ್ನೂ ಬಂದಿಲ್ಲ, ನೋಡೋಣ. ಹಾಗೆಯೇ ಬರ್ತಾಯಿದ್ದಾರೆ ಆ ಕಡೆಯಿಂದ. ಇಲ್ಲಿ ಸ್ವಲ್ಪ ಮುಂದೆ ತಗೊಂಡು ದೇವ್ರನ್ನ ಅವ್ರು ಬರ್ತಾಯಿದ್ದಾರೆ ಆ ಕಡೆಯಿಂದ. ಈಗ
ಒಂದು ಸುತ್ತು ಬರ್ತಾಯಿದ್ದಾರೆ. ಹಾಗೆ ನೋಡ್ತಾ ಇರ್ಬೋದು. ಒಂದು ಸುತ್ತು ಬಂದು ಅಲ್ಲಿ ಮರಿ ಒಪ್ಪಿಸಿ ನಂತರ ಕೊಂಡು ಹೋಗೋದು. ಈಗ ಇಲ್ಲಿ ಸ್ವಲ್ಪ ಕಾಣಿಸ್ತಾ ಇಲ್ಲ ನಮಗೆ. ನಾನು ಜನಗಳೆಲ್ಲ ನೋಡ್ಬೋದು ಇಲ್ಲಿ ಮುಂದೆಗಡೆ ಯಾವ ರೀತಿ ನಿಂತಿದ್ದಾರೆ ಅಂತ. ಹತ್ರ ಹೋಗಿ ವೀಡಿಯೋ ಮಾಡೋಕ್ಕಂತೂ ಬಿಡಲ್ರು ನನಗೆ. ಆದ್ರೂ ಮಾಡಿದ್ದೀನಿ, ತೋರಿಸ್ತೀನಿ ಈಗ ಹಾಗೇ. ಇಲ್ಲಿ ಈಗ ಕೊಂಡಿಯಿಂದ ದೂರ ತಗೊಂಡು ಕೊಂಡಿಸ್ತಾರೆ ಬರ್ತಾಯಿದ್ದಾರೆ. ಸ್ವಲ್ಪ ಬರ್ತಾಯಿದ್ದಾರೆ ನೋಡ್ಬೋದು ನೀವು. ಈ ರೀತಿ ಕೊಂಡ ಉತ್ಸವ ಆಯಿತು. ಬುಧವಾರದ ವೀಡಿಯೋ ಇಲ್ಲಿಗೆ ಎಂಡ್. ನೆಕ್ಸ್ಟ್ ಇದು ಬಂದು ಗುರುವಾರದ ಬ್ಲಾಗು. ಎರಡು ಕೂಡ ಕಂಟಿನ್ಯೂ ಮಾಡಿದ್ದೀನಿ. ಗುರುವಾರದ ಬ್ಲಾಗ್ ಅಲ್ಲಿಂದನೇ ಕಂಟಿನ್ಯೂ ಮಾಡಿದ್ದೀನಿ. ಇನ್ನೇನು ಕೊಂಡ ಮುಗಿಸ್ಕೊಬಂದು ಬಂದಂಥ ನೆಂಟರುಗಳಿಗೆ ಮಾಮೂಲಿ ಮಟನ್ ಸಾರು, ಚಿಕನ್ ಫ್ರೈ ಊಟ ಮಾಡಿಕೊಂಡು ಎಲ್ಲರೂ ಹೊರಟರು. ಸ್ವಲ್ಪ ಮಟ್ಟಿಗೆ ನಮ್ಗೆ ನೆಂಟಿರೋದು, ಅದರಿಂದ ಸ್ವಲ್ಪ ಜನಕ್ಕೆ ಬಂದವ್ರಿಗೆ ಊಟ ಮಾಡಿ ಬಡಿಸಿದ್ವಿ. ಮುಗೀತು ಇದು ಗುರುವಾರದ ಬ್ಲಾಗು. ಗುರುವಾರ ಹಾಗೆಯೇ ಬುಧವಾರ ಮಧ್ಯಾಹ್ನ ಇವರು ನಮ್ಮ ಅಕ್ಕನ ಮಗಳು, ಹಾಗೆ ಅವ್ರ ಮಗ, ಅವ್ರನ್ನ ಎಲ್ಲರೂ ಬಂದಿದ್ದರು. ನಮ್ಮ ಅಕ್ಕ ಅಂತ ಹೇಳಿದ್ರೆ ನಮ್ಮ ಅತ್ತೆಯವರ ಅಕ್ಕನ ಸೊಸೆ. ಅವರಿವರು ನಮ್ಮ ಯಜಮಾನ್ರಿಗೆ ಅತ್ತಿಗೆ. ಅವರು ಇಲ್ಲೇ ಬಂದು ಇಲ್ಲೇ ಇದ್ದರು. ಬೆಳಗ್ಗೆ ಎದ್ದು ಇಲ್ಲಿ ನಾಷ್ಟಕ್ಕೆ ರೆಡಿ ಮಾಡ್ಕೊತಾ ಇದ್ದೀವಿ. ಗುರುವಾರ ಸಿಡಿ ಕೂಡ ಇದೆ. ಸಿಡಿ ಒಂದು ಮಧ್ಯಾಹ್ನದ ಮೇಲೆ ಸಿಡಿ ಮಾಡ್ತಾರೆ. ಸಿಡಿ ರಣ್ಣನ್ನು ತಗೊಂಡೋಗಿ ಸಿಡಿ ಆಡಿಸೋ ಅಂಥದ್ದು. ಆದ್ದರಿಂದ ನಾವಿಲ್ಲಿ ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ಮತ್ತು ದೀಪ ಎಲ್ಲ ಹಚ್ಕೊಂಡು ಆನಂತರ ಸಿಡಿ ಮಾಡೋಕ್ಕೂ ಮುಂಚೆ ಮಂಟಮದಯ್ಯನ ಗುಡಿ ಹತ್ರ ಹೋಗಿ ಕಜ್ಜಾಯ ಪ್ರಸಾದ ಮಾಡ್ಕೊಂಡು ಹೋಗಿ ಅಲ್ಲಿ ಮಣೆ ಹಾಕ್ತಾರೆ. ಅದಕ್ಕೆ ನಾವು ಕೂಡ ಕಜ್ಜಾಯ ಎಲ್ಲ ಮಾಡಿ ಕೊಟ್ಬಿಟ್ಟು ಬರಬೇಕು. ಅದು ಮಾಡೋಕ್ಕೂ ಮುಂಚೆ ಇಲ್ಲಿ ಮೊದಲು ನಾಷ್ಟ ಮಾಡ್ಕೊಬಿಡೋಣ, ಮಕ್ಕಳೆಲ್ಲ ಇದ್ದಾರೆ ಅಂಥೇಳಿ ಬೆಳಗ್ಗೆನೇ ನಾವು ನಾಷ್ಟಕ್ಕೆ ಪಲಾವು, ಹಾಗೆ ಮೊಸರು ಬಜ್ಜಿ. ಒಂದು ಸೈಡ್ ಎಲ್ಲರೂ ಗುಲಾಬ್ ಜಾಮೂನ್ ಬೇಕು, ಗುಲಾಬ್ ಜಾಮೂನ್ ನಮ್ಮ ಅಕ್ಕ ಚೆನ್ನಾಗಿ ಮಾಡ್ತಾರೆ ಅಂತೇಳಿ ಗುಲಾಬ್ ಜಾಮೂನ್ ಮಾಡಮ್ಮ ಅಂತೇಳಿ ಮಾಡಿಸ್ಕೊತಾ ಇದ್ದಾರೆ. ಹಾಗೆ ಡ್ರೆಸ್ ಕೂಡ ಯಾವ ಡ್ರೆಸ್ ಹಾಕೊಳ್ಳೋಣ ಅಂತ ಇಲ್ಲಿ ಡಿಸೈಡ್ ಮಾಡ್ತಾಯಿದ್ದಾರೆ, ನೋಡ್ತಾ ಇರ್ಬೋದು. ಈ ಡ್ರೆಸ್ ಹಾಕೋದನ್ನ ಅಂದ್ಕೊಂಡು ಅವರಿಬ್ಬರು, ನನ್ನ ಮಗಳು ಮತ್ತು ಅಕ್ಕನ ಮಗಳು ಖುಷಿ ಇಬ್ಬರು ನೋಡ್ತಾ ಇದ್ದಾರೆ. ನಾವಿಲ್ಲಿ ನಾಷ್ಟಕ್ಕೆ ರೆಡಿ ಮಾಡ್ಕೊತಾ ಇದ್ವಿ. ಹಾಗೆ ಒಂದು ಸೈಡು ಗುಲಾಬ್ ಜಾಮೂನ್ ಕೂಡ ಮಾಡ್ತಾಯಿದ್ದಾರೆ. ನಮ್ಮ ಅಕ್ಕನೇ ಮಾಡ್ತಾಯಿರೋದು, ನಾನು ನೋಡ್ತಾಯಿದ್ದೀನಿ ಅಷ್ಟೇ. ಚೆನ್ನಾಗಿ ಮಾಡೋಕ್ಕೆ ಬರುತ್ತೆ ಅಂತೇಳಿ ಅವ್ರ ಕೈಲಿ ಮಾಡಿಸ್ಕೊತಾ ಇದ್ದಾರೆ. ಹಾಗೆ ಒಂದು ಕಡೆ ಗುಲಾಬ್ ಜಾಮೂನು, ಒಂದು ಕಡೆ ಪಲಾವ್ಗೆ ಇಟ್ಕೊಂಡಿದ್ದೀವಿ. ಪಲಾವ್ ರೆಸಿಪಿ ವೀಡಿಯೋನ ನಾವು ಯಾವ ರೀತಿ ಮಾಡ್ತೀನಿ ಅದನ್ನು ತೋರಿಸಿದ್ದೀನಿ. ಅದೇ ರೀತಿ ಇಲ್ಲಿ ಮಾಡ್ತಾಯಿದ್ದೀವಿ. ಒಂದು ಸೈಡ್ ಗುಲಾಬ್ ಜಾಮೂನು, ಒಂದು ಸೈಡ್ ಪಲಾವು ಮಾಡ್ಕೊಂಡು ರೆಡಿ ಮಾಡ್ಕೊತಾ ಇದ್ದೀವಿ. ಏನೋ ಒಂಥರ ನೆಂಟರೆಲ್ಲ ಇದ್ದರೆ ಏನೋ ಒಂಥರ ಖುಷಿ. ಹಬ್ಬದಕ್ಕೆ ಯಾರೋ ನೆಂಟರು ಬಂದರೆ ಏನೋ ಒಂಥರ ಖುಷಿ. ಆದ್ದರಿಂದ ಇವರು ಬಂದು ಇಲ್ಲೇ ಇದ್ದಿದ್ದು ನನಗೆ ನಿಜ ತುಂಬಾ ಖುಷಿ ಆಯಿತು. ಹಾಗೆಯೇ ಇನ್ನು ನಾಳೆ ಇಲ್ಲೇ ಇರ್ತಾರೆ. ಇವತ್ತು ನಾಳೆ ಅವರು ಹೊರಡ್ತಾರೆ. ಇಲ್ಲೆಲ್ಲ ರೆಡಿ ಮಾಡಿಕೊಂಡು ಒಟ್ಟಿಗೆ ಎಲ್ಲರೂ ಕೂತು ನಾಷ್ಟ ಮಾಡೋಣ ಅಂತೇಳಿ ಮಾಡ್ಕೊತಾ ಇದ್ದೀವಿ.
ಏನಿಲ್ಲ ನಾಷ್ಟಕ್ಕೆ ಬೋಂಡ, ಹಾಗೆಯೇ ಗುಲಾಬ್ ಜಾಮೂನು ಕೂಡ ರೆಡಿಯಾಗಿದೆ. ಒಂದು ಸೈಡು ಪಲಾವ್ ಕೂಡ ಮಾಡ್ಕೊಂಡಿದ್ದೀವಿ. ಪಲಾವ್ ಮಾಡ್ಕೊಂಡು ಅದನ್ನೆಲ್ಲ ಮೊಸರು ಬಜ್ಜಿ ಈ ರೀತಿ ರೆಡಿ ಮಾಡಿಕೊಂಡು ಎಲ್ಲರೂ ಒಟ್ಟಾಗಿ ಕೂತ್ಕೊಂಡು ಊಟ ಮಾಡ್ತಾಯಿದ್ದೀವಿ. ಊಟ ಮಾಡಿಕೊಂಡು ಸ್ವಲ್ಪ ಹೊತ್ತಿದ್ದು ಆನಂತರ ಸ್ನಾನ ಮಾಡಿಕೊಂಡು ಮೊದಲೇ ಹೇಳ್ದಂಗೆ ಮಂಟಪದ ದೇವಸ್ಥಾನದ ಹತ್ರ ಹೋಗಿ ನಾವು ಕೂಡ ಅಕ್ಕಿ ನೆನೆ ಹಾಕಿ ಮಾಮೂಲಿ ನನ್ನ ಕಜ್ಜಾಯ ರೆಸಿಪಿ ಯಾವ ರೀತಿ ಅಂದರೆ ಪಾಕ ತೆಗಿದ್ರೇ ಯಾವ ರೀತಿ ಮಾಡ್ತೀನೋ ಅದೇ ರೀತಿ ಸುಲಭವಾಗಿ ಬೇಗ ಆಗೋವಂಥ ಕಜ್ಜಾಯ ಮಾಡಿಕೊಂಡು ತಗೊಂಡೋಗಿ ಅಲ್ಲಿ ಕೊಟ್ಟು ಬಂದು ನಂತರ ನೆಲೆಗುಡಿ ಹತ್ರ ಹೋಗಬೇಕು. ನೆಲೆಗುಡಿ ಹತ್ರ ಹೋಗಿ ಈಗ ಹೊಳೆಯಿಂದ 4 ದೇವ್ರುಗಳು ಕೂಡ ತಗೊಂಡು ಹೋಗ್ತಾರೆ. ಯಾವ ರೀತಿ 4 ದೇವ್ರುಗಳನ್ನ ಕಟ್ಕೊಂಡು ರೆಡಿ ಮಾಡ್ಕೊಂಡಿದ್ದಾರೆ ಅನ್ನೋದು ಕೂಡ ನನಗೆ ತೋರಿಸ್ತೀನಿ. ಹಾಗೆಯೇ ಎಲ್ಲರೂ ನಾಷ್ಟ ಮಾಡಿಕೊಂಡು ಒಂದು ಸ್ವಲ್ಪ ಹೊತ್ತು ಕೂತಿದ್ವಿ. ಆನಂತರ ಸ್ನಾನ ಮಾಡಿಕೊಂಡು ಎಲ್ಲ ಮನೆಯೆಲ್ಲ ಕಜ್ಜಾಯ ರೆಡಿ ಮಾಡಿಕೊಂಡು ಆನಂತರ ಇಲ್ಲಿ ಮಂಟಪದ ಹತ್ರ ಬಂದಿದ್ದೀವಿ. ನೋಡ್ಬೋದು ಮಂಟಪದ ಹತ್ರ ಬಂದು ಇಲ್ಲಿ ಎಲ್ಲರೂ ಜನಗಳು ಕಾಯ್ತಾ ಇದ್ದಾರೆ. ಅಂದರೆ ಎಲ್ಲರೂ ಒಂದು ಸಲ ಪೂಜೆ ಇಟ್ಬಿಡ್ಬೇಕು. ಲಾಸ್ಟ್ ಎಲ್ಲರೂ ಬಂದಾದಮೇಲೆ ಒಂದು ಪೂಜೆ ಮಾಡಿ ಈ ಥರ ಮಣೆಗೆ ಹಾಕ್ತಾರೆ. ಇಲ್ಲಿ ಎಲ್ಲರೂ ನೋಡ್ಬೋದು, ಎಲ್ಲರೂ ಪೂಜೆ ಸಾಮಾನು ಎಲ್ಲ ಇಟ್ಟು ಆನಂತರ ಎಲ್ಲರೂ ಕೂತಿದ್ದಾರೆ. ಇಲ್ಲಿ ದೇವಸ್ಥಾನ ಮುಂದೆ ಮಣೆ ಹಾಕೋಕ್ಕೆ ಎಲ್ಲ ರೆಡಿ ಮಾಡ್ಕೊಂಡಿದ್ದಾರೆ ನೋಡಿ. ಇಲ್ಲಿ ಬಟ್ಟೆ ಹಾಸ್ಬಿಟ್ಟು ಎಲ್ಲ ಪೂಜೆ ಸಾಮಾನು ಇಡಿ ಅಂತೇಳಿ ಈ ರೀತಿ ಇಟ್ಟಿದ್ದಾರೆ. ಈ ಕಡೆ ಒಂದು ದೇವಸ್ಥಾನ ಇದೆ, ಹಾಗೆಯೇ ಮುಂದೆಗಡೆ ಒಂದು ದೇವಸ್ಥಾನ ಇದೆ, ಚಿಕ್ಕದು ಮಂಟಪದ ದೇವಸ್ಥಾನ. ಈ ರೀತಿ ಇಲ್ಲಿ ಮಂಟಪದಿಂದ ಫಸ್ಟು ಮಂಟಪದ ಪೂಜೆ ಮುಗಿಸಿ ನಂತರ ಹೋಗಿ ಸಿಡಿ ಆಡಿಸೋವಂಥದ್ದು. ಅದಕ್ಕೂ ಮುಂಚೆ ಸಿಡಿ ಆಡ್ಸೋಕ್ಕೆ ಮುಂಚೆ 4 ದೇವರನ್ನ, ನಮ್ಮೂರಿನ 4 ದೇವರಂದರೆ ಒಂದು ಬಿಸಿಲು ಮಾರಮ್ಮ, ಒಂದು ಮೂಕ್ ಮಾರಮ್ಮ, ಹಾಗೆ ಒಂದು